Hi everyone. Yesterday class we are solved these problems realization account, right? Today we are going to solve insolvent partners capital account and insolvent partners capital account. Okay, same problem. First we write the specimen. Okay, this is the format of solvent partner capital account. Here particular A, B partner, particular A partner and B partner, debit side and credit side, right? First of all, we write old capital, alva. So by balance brought down old capital. Where is old capital? Old capital ಅಂತಂದ್ರೆ ಯಾವ amount ಅಂತ ಹೇಳೋದಿದ್ರೆ, look at here. This amount, A capital account 24,000 and B capital account 14,000. This amount by balance brought down, A 24,000, B 14,000. We write there by balance brought down old capital, A 24,000 and B 14,000. Okay, this one old capital by balance brought down capital of A and capital of B. Next to profit and loss account, to profit and loss account. Here which amount? Old profit and loss account. Where is that amount? Look at, okay, illide alva. So here profit and loss account ಇದೇನಾಗಿರುತ್ತೆ, ಲಾಸ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಸೆಟ್ ಸೈಡ್ ಬಂದಿದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅದೇ ಲಯಬಿಲಿಟಿ ಸೈಡ್ ಬಂದಿದ್ರೆ ಅದು ಪ್ರಾಫಿಟ್ ಆಗಿರೋದು, ಇಲ್ಲಿ ಬಂದಿದೆ ಅದಕ್ಕೆ ಲಾಸ್ ಆಗಿದೆ. ಅಸೆಟ್ ಸೈಡ್ ಬಂದಿರೋದ್ರಿಂದ ಲಾಸ್ ಆಗಿದೆ. ಹಾಗಾದ್ರೆ ಇದನ್ನು ಯಾವ ರೇಷಿಯೋದಲ್ಲಿ ಹಚ್ಚಬೇಕು ಈ 12,000 ಅನ್ನು? ಸೊ ಹಿಯರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಕ್ವಲಿ. ಸೊ ಹಾಗಾದರೆ 12,000 ಅನ್ನು 3 ಜನಕ್ಕೆ ಹಚ್ಕೋಬೇಕು. ಎಷ್ಟು ಬರುತ್ತೆ? 4,000, 4,000 ಆ್ಯಂಡ್ 4,000. ಇದನ್ನೇನು ಮಾಡಬೇಕು ಇವಾಗ ನಾವು ಬರ್ಕೋಬೇಕು. ಹಿಯರ್ 4,000 A and B ಆಲ್ಸೋ 4,000. ಸಿಗೂ 4,000 ಬರುತ್ತೆ, ಬಟ್ ಸಿ ಇಸ್ ನಾಟ್ ಸಾಲ್ವೆಂಟ್, ಇನ್ಸಾಲ್ವೆಂಟ್ ಅಲ್ವಾ, ಅದಕ್ಕೆ ಸಿ ಇಲ್ಲಿ ತಗೋಬಾರ್ದು. ಓಕೆ, ನೆಕ್ಸ್ಟ್ to realization loss. Realization account ಲಾಸ್ ಆಗಿದೆ ಅಲ್ವಾ, ಅಲ್ಲೂ ಕೂಡ ಲಾಸ್ ಆಗಿದೆ. ಪ್ರಾಫಿಟ್ ಆದರೆ ಈ ಸೈಡ್ ಬರೀತಾ ಇದ್ವಿ, ಲಾಸ್ ಆಗಿದೆ. ಹಾಗಾದ್ರೆ ಅಲ್ಲಿ ಎಷ್ಟು ಲಾಸ್ ಆಗಿದೆ ಅಂತ ಹೇಳೋದಿದ್ರೆ, ಓಕೆ ನಿನ್ನೆ ಮಾಡಿದ್ದಿದೆ ಅಲ್ವಾ. ಸೊ ಲಾಸ್ ಅಂತ ಬಂದಿದೆ ನೋಡಿ. ಎ ಕ್ಯಾಪಿಟಲ್ 2,000 ಲಾಸ್ ಅಂಡ್ ಬಿ 2,000 ಅಂಡ್ ಸಿ 2,000. ಹಾಗಾದರೆ ಕ್ಯಾಪಿಟಲ್ ಈ ಲಾಸ್ ಎಷ್ಟಾಗಿದೆ? 2,000 ಆ್ಯಂಡ್ ಬಿ ಆಲ್ಸೋ 2,000. ಸೇಮ್ ಅಮೌಂಟನ್ನು, ಓಕೆ ಸೇಮ್ ಅಮೌಂಟ್ ಇಲ್ಲಿ ಬರೀಬೇಕಾಗತ್ತೆ. ಎಷ್ಟು? ಎ 2,000 ಆ್ಯಂಡ್ ಬಿ 2,000. ಓಕೆ ರೈಟ್. ಓಕೆ ನೆಕ್ಸ್ಟ್ ಗೊತ್ತಾಯ್ತಲ್ವಾ, ಇದು ರಿಯಲೈಸೇಷನ್ ಲಾಸ್. ಇದು ಓಲ್ಡ್ ಲಾಸ್ ಆ್ಯಂಡ್ ಇದು ರಿಯಲೈಸೇಷನ್ ಲಾಸ್. ಓಕೆ ನೆಕ್ಸ್ಟ್ ಬೈ ಕ್ಯಾಶ್ ಅಕೌಂಟ್. ಹಾಗಾದರೆ ಕ್ಯಾಶ್ ಅಕೌಂಟಲ್ಲಿ ಏನು ಬರೀಬೇಕು ಅಂತ ಹೇಳಿದರೆ, ಲಾಸ್ ಆಗಿದೆ ಅಲ್ವಾ, ಈ ಲಾಸನ್ನು ಇವರಿಬ್ಬರು ಕ್ಯಾಶನ್ನು ತರಬೇಕು. ಇವಾಗ ಲಾಸ್ ಆಗಿದ್ದಕ್ಕೆ ಕ್ಯಾಶನ್ನು ತರಬೇಕು, ಅದನ್ನೇ ಬಾಟ್, BOUGHT ಬಾಟ್, ಕ್ಯಾಶನ್ನು ತರಬೇಕಾಗತ್ತೆ. ಸೇಮ್ ಅಮೌಂಟ್ ಅಲ್ವಾ, ಸೊ ಲಾಸ್ ಆಗಿದ್ದನ್ನು ಅವ್ರು ಭರಿಸ್ಬೇಕಲ್ವಾ, ತರಬೇಕಲ್ವ ಇವಾಗ. ಸೊ ಅದಕ್ಕೆ ಸೇಮ್ ಅಮೌಂಟ್ ಕ್ಯಾಶನ್ನು ತರಬೇಕಾಗತ್ತೆ. ಎಷ್ಟು? 2,000 A ಆ್ಯಂಡ್ 2,000 B. ಓಕೆ ನೆಕ್ಸ್ಟ್ ಟು ಸಿ's ಕ್ಯಾಪಿಟಲ್ ಅಕೌಂಟ್. ಟು ಸಿ ಇನ್ಸಾಲ್ವೆಂಟ್ ಆಗಿದ್ದಾನಲ್ವಾ, ಅವನ ಕ್ಯಾಪಿಟಲ್ ಅಕೌಂಟ್. ಇವನ ಕ್ಯಾಪಿಟಲನ್ನು ಏನು ಮಾಡಬೇಕು? ಅವನ್ನ ತರಲಿಕ್ಕೆ ಆಗೋದಿಲ್ಲ, ಅವನು ಇನ್ಸಾಲ್ವೆಂಟ್ ಆಗಿಬಿಟ್ಟಿದ್ದಾನೆ. ಸೊ ಅವನ ಕ್ಯಾಪಿಟಲನ್ನು ಇವರಿಬ್ಬರು ಹಚ್ಕೋಬೇಕಾಗತ್ತೆ, ಎ ಮತ್ತು ಬಿ ಹಚ್ಕೋಬೇಕಾಗತ್ತೆ. ಹಾಗಾದರೆ ಯಾವ ರೇಷಿಯೋದಲ್ಲಿ ಹಚ್ಕೋಬೇಕು? ಗಾರ್ನರ್ ವರ್ಸಸ್ ಮರ್ರೆ ರೂಲ್ ಅಲ್ವಾ, ಅದೇನು ಹೇಳುತ್ತೆ? ಅವರ ಕ್ಯಾಪಿಟಲ್ ರೇಷಿಯೋದಲ್ಲಿ ಶೇರ್ ಮಾಡ್ಕೋಬೇಕಾಗತ್ತೆ, ಎ ಮತ್ತು ಬಿಯ ಕ್ಯಾಪಿಟಲ್ ರೇಷಿಯೋ. ಹಾಗಾದರೆ ಕ್ಯಾಪಿಟಲ್ ರೇಷಿಯೋ ಅಂತಂದರೆ ಏನು ಅಂತ ಹೇಳೋದಿದ್ರೆ, ಈಗ ಕ್ಯಾಪಿಟಲ್ ರೇಷಿಯೋನ ಮಾಡ್ಕೊಳ್ಳೋಣ.
ಹಿಯರ್ ಕ್ಯಾಪಿಟಲ್ ರೇಷಿಯೋ ಅಲ್ವಾ. ನೋಟ್ ಹೀಗೆ ಮಾಡಬೇಕು ಅಂತ ಹೇಳಿದರೆ ಕ್ಯಾಪಿಟಲ್ ಆಸ್ ಪರ್ ಬ್ಯಾಲೆನ್ಸ್ ಶೀಟ್, as per balance sheet A and B ಅಲ್ವಾ. ಎ ಮತ್ತು ಬಿ ಯ ಕ್ಯಾಪಿಟಲ್ ಇದೆಷ್ಟಿದೆ 24,000 ರೈಟ್. ಬಿ ಇದೆಷ್ಟಿದೆ 14,000. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಲೆಸ್ ಓಲ್ಡ್ ಲಾಸ್, ಲೆಸ್ ಓಲ್ಡ್ ಲಾಸ್ ಎಷ್ಟಿದೆ ಓಲ್ಡ್ ಲಾಸ್, ಇದು ಸೇಮ್ ಅಲ್ವಾ 4,000 ಆ್ಯಂಡ್ 4,000. ಹಾಗಾದರೆ ಎಷ್ಟು ಬರುತ್ತೆ, ಇವರ ಕ್ಯಾಪಿಟಲ್ 20,000 ಆ್ಯಂಡ್ 10,000. ಹಾಗಾದರೆ ಇವ್ರ ರೇಷಿಯೋ ಎಷ್ಟು 2:1. ಇದನ್ನು ಸಿಂಪ್ಲಿಫೈ ಮಾಡಿದವಾಗ ಸೊ 4 ಹೋಗುತ್ತೆ, ಸೊ ರಿಮೈನಿಂಗ್ ಎಷ್ಟು ಉಳಿಯುತ್ತೆ 2:1. ಹಾಗಾದರೆ ಈ ರೇಷಿಯೋದಲ್ಲಿ ಏನು ಮಾಡಬೇಕು, ಸಿ ಯ ಕ್ಯಾಪಿಟಲನ್ನು ಹಚ್ಕೊಳ್ಬೇಕಾಗತ್ತೆ. ಯಾವ ರೇಷಿಯೋದಲ್ಲಿ, ಈ ರೇಷಿಯೋ 2:1 ರೇಷಿಯೋ. ಹಾಗಾದರೆ ಸಿ ಕ್ಯಾಪಿಟಲ್ ಎಷ್ಟಿದೆ, ಇಯರ್ ಸಿ ಕ್ಯಾಪಿಟಲ್ 3,000. 3,000 2:1 ರೇಷಿಯೋದಲ್ಲಿ ಹಚ್ಕೋಬೇಕಾಗತ್ತೆ. ಓಕೆ, ಸಿ ಕ್ಯಾಪಿಟಲ್ ಎಷ್ಟಿದೆ 3,000 ಇದೆ. ಸೊ ಇವಾಗ 3,000 ಇಂಟು 2/3 ಆ್ಯಂಡ್ ಬಿ ಕ್ಯಾಪಿಟಲ್ ಬಿಗೆ ಎಷ್ಟು 3,000 ಇಂಟು 1/3. ಈ 3 ಹೇಗೆ ಬಂತು ಗೊತ್ತಾಯ್ತಲ್ವಾ, 2:1 ಇದೆ ಅಲ್ವಾ, 2 + 1 = 3. ಓಕೆನಾ. ಸೊ 3 ಇವನಿಗೆ ಎಷ್ಟು 3ಯಲ್ಲಿ 2 ಪಾರ್ಟ್ ಎಗೆ ಕೊಟ್ಟಿದ್ರೆ 1 ಪಾರ್ಟ್ ಯಾರಿಗೆ ಕೊಡ್ತಾರೆ, ಬಿಗೆ ಕೊಡ್ತಾರೆ. ಈ ರೇಷಿಯೋದಲ್ಲಿ ಹಚ್ಕೊಂಡಾಗ ಎಷ್ಟು ಬರುತ್ತೆ 2,000 ಎಗೆ ಆ್ಯಂಡ್ 1,000 ಬಿಗೆ ಕೊಡಬೇಕಾಗತ್ತೆ. ಇಲ್ಲಿ 2,000 ಎ ಕಾಲಮ್ ಆ್ಯಂಡ್ 1,000 ಬಿ ಕಾಲಮ್. ಓಕೆ, ನೆಕ್ಸ್ಟ್. ಓಕೆ, ಇವಾಗ ಎಂಡ್ ಮಾಡಬೇಕಾಗತ್ತೆ. ಸೊ ಎಂಡ್ ಮಾಡೋಣ, ಯಾವ ಸೈಡ್ ಟೋಟಲ್ ಜಾಸ್ತಿ ಆಗುತ್ತೆ, ದಿಸ್ ಸೈಡ್ ಅಲ್ವಾ. ಸೊ ಅದಕ್ಕೆ ಈ ಸೈಡ್ ಎಂಡ್ ಮಾಡೋಣ. ಎಷ್ಟು ಬರುತ್ತೆ, ಸೊ 26,000 ಆ್ಯಂಡ್ ಹಿಯರ್ 16,000. ಸೊ ಇಲ್ಲೂ ಕೂಡ ಎಷ್ಟು ಬರಬೇಕು 26,000 ಆ್ಯಂಡ್ 16,000 ಬರಬೇಕಾಗತ್ತೆ ಅಲ್ವಾ. ಸೊ ಬ್ಯಾಲೆನ್ಸ್ ಅನ್ನು ಏನಂತ ಕರೀತಾರೆ, ಟು ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸ್. ಓಕೆ, ಎಷ್ಟು ಬ್ಯಾಲೆನ್ಸ್ ಬರುತ್ತೆ, ಬ್ಯಾಲೆನ್ಸ್ ಇಯರ್ 18,000 ಬರುತ್ತೆ, ಇಯರ್ 9,000. ಇದು ಯಾವ ಅಕೌಂಟ್ಗೆ ಹೋಗುತ್ತೆ, ಬ್ಯಾಲೆನ್ಸ್ ಕ್ಯಾಶ್ ಅಕೌಂಟ್ಗೆ ಹೋಗುತ್ತೆ. ಇಟ್ ಈಸ್ ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆನಾ. ಸೊ ಫಸ್ಟ್ ಏನು ಬರುತ್ತೆ, ಓಲ್ಡ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟಲ್ಲಿ ಇರುತ್ತೆ, ಓಲ್ಡ್ ಕ್ಯಾಪಿಟಲ್ ಬರುತ್ತೆ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಓಲ್ಡ್ ಕ್ಯಾಪಿಟಲ್. ದಿಸ್ ಸೈಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಓಲ್ಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸೇಮ್ ಈಕ್ವಲಿ ಆಗಿ ಶೇರ್ ಮಾಡ್ಕೊಳ್ತಾರಲ್ವಾ. 12,000 4,000 ಅಲ್ಲಿ ಶೇರ್ ಮಾಡ್ಕೋತಾರೆ. ಸೊ ನೆಕ್ಸ್ಟ್ ಟು ರಿಯಲೈಸೇಷನ್ ಅಕೌಂಟ್ ಲಾಸ್, ರಿಯಲೈಸೇಷನ್ ಅಕೌಂಟ್ ಲಾಸ್ ಇದೆ. ಸೊ ಪ್ರಾಫಿಟ್ ಇದ್ದರೆ ಈ ಸೈಡ್ ಬರೋದು, ಲಾಸ್ ಇದೆ. ಸೊ ರಿಯಲೈಸೇಷನ್ ಲಾಸ್ ಎಷ್ಟಿದೆ 2,000 ಆ್ಯಂಡ್ 2,000 ರಿಯಲೈಸೇಷನ್ ಅಕೌಂಟಲ್ಲಿ ಮಾಡಿದ್ದೀವಿ. ಸೊ ಸೇಮ್ ಅನ್ನು ನಾವೇನು ಮಾಡಬೇಕು, ಇವಾಗ ಕ್ಯಾಶನ್ನು ತರಬೇಕಾಗತ್ತೆ. ಬಾಟ್ ಕ್ಯಾಶ್, ಸೊ 2,000 ಸೇಮ್ ಅಮೌಂಟ್. ಓಕೆನಾ. ಓಕೆ, ನೆಕ್ಸ್ಟ್ ಟು ಸೀಸ್ ಕ್ಯಾಪಿಟಲ್ ಅಕೌಂಟ್ ಇನ್ಸಾಲ್ವೆಂಟ್ ಪಾರ್ಟ್ನರ್ ಅಲ್ವಾ. ಇನ್ಸಾಲ್ವೆಂಟ್ ಪಾರ್ಟ್ನರ್ ಆಗಿರ್ತಾನೆ ಸಿ. ಅವನ ಕ್ಯಾಪಿಟಲ್ ಎಷ್ಟಿದೆ 3,000 ಇದೆ. ಸೊ 3,000 ಇವರ ಕ್ಯಾಪಿಟಲ್ ರೇಷಿಯೋದಲ್ಲಿ ಹಚ್ಕೋಬೇಕು. ಕ್ಯಾಪಿಟಲ್ ರೇಷಿಯೋ ಹೇಗೆ ಬರುತ್ತೆ ಅಂತ ನೋಡಿದ್ದೀರಿ ಅಲ್ವಾ. ಸೊ ಇನ್ನೊಮ್ಮೆ ನೋಡಿ, ಕ್ಯಾಪಿಟಲ್ ರೇಷಿಯೋ ಕ್ಯಾಪಿಟಲ್ ಆಸ್ ಪರ್ ಬ್ಯಾಲೆನ್ಸ್ ಶೀಟ್ ಇದೆಷ್ಟಿದೆ 24,000 ಆ್ಯಂಡ್ ಬಿ ಇದೆಷ್ಟಿದೆ 14,000. ಓಕೆ, ಲೆಸ್ ಓಲ್ಡ್ ಲಾಸ್ ಎಷ್ಟಾಗಿದೆ ಎ 4,000 ಆ್ಯಂಡ್ ಬಿ 4,000. ಲೆಸ್ ಮಾಡಿದಾಗ ಎಷ್ಟು ಬರುತ್ತೆ, ಕ್ಯಾಪಿಟಲ್ 20,000 ಆ್ಯಂಡ್
10,000. ಇದನ್ನು ರೇಷಿಯೋದಲ್ಲಿ ಮಾಡಿದಾಗ ಏನು ಬರುತ್ತೆ 2:1 ರೇಷಿಯೋ. ಈಗ ಸಿ ಕ್ಯಾಪಿಟಲ್ ಎಷ್ಟಿದೆ? ಓಕೆ, ಸಿ ಕ್ಯಾಪಿಟಲ್ ಎಷ್ಟಿದೆ? 3,000 ಇದೆ. ಅವರು ಅದನ್ನು ಏನು ಮಾಡಬೇಕು? ಇವಾಗ ರೇಷಿಯೋದಲ್ಲಿ ಹಚ್ಕೋಬೇಕು. 2:1. ಸೊ 3,000 ಇಂಟು 2/3. ಸೊ 3,000 ಇಂಟು 1/3 ಮಾಡಿದಾಗ ಎಷ್ಟು ಬರುತ್ತೆ? 2,000 ಎಗೆ ಬರುತ್ತೆ, 1,000 ಬಿಗೆ ಬರುತ್ತೆ. ಸೊ ದಿಸ್ ಈಸ್ ಸಿಸ್ ಕ್ಯಾಪಿಟಲ್ ರೇಷಿಯೋನ ಡೆಫಿಷಿಯನ್ಸಿ ಇದು ಅಂತಾರೆ. ಕ್ಯಾಪಿಟಲ್ ಡೆಫಿಷಿಯನ್ಸಿಯನ್ನು ಏನು ಮಾಡ್ತಾರೆ? ಎ ಮತ್ತು ಬಿ ಶೇರ್ ಮಾಡ್ಕೊಳ್ತಾರೆ. ಅವರ ಕ್ಯಾಪಿಟಲ್ ರೇಷಿಯೋ ಪ್ರಕಾರ ಶೇರ್ ಮಾಡ್ಕೊಳ್ತಾರೆ. ಸೊ ಈ ಅಮೌಂಟ್ ಕ್ಯಾಪಿಟಲ್ 2 ಸಿಸ್ ಕ್ಯಾಪಿಟಲ್ ಅಕೌಂಟ್ 2,000 and 1,000. ಓಕೆನಾ? ಸೊ ಎಲ್ಲ ಬರುತ್ತೆ. ಇವಾಗ ಟೋಟಲ್ ಮಾಡ್ತೀವಿ. ಈ ಸೈಡ್ ಜಾಸ್ತಿ ಬರುತ್ತೆ, 26,000 and 16,000 ಬರುತ್ತೆ. ಸೇಮ್ ಅಮೌಂಟನ್ನು ಇಲ್ಲಿ ತರ್ತೀವಿ. ಸೊ ನೆಕ್ಸ್ಟ್ ಟು ಕ್ಯಾಶ್ ಅಕೌಂಟ್. ಬ್ಯಾಲೆನ್ಸ್ ಏನಂತ ಕರೀತಾರೆ? ಟು ಕ್ಯಾಶ್ ಅಕೌಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಎಷ್ಟು ಬರುತ್ತೆ? ಎ 18,000 and ಬಿ 19,000 ಬರುತ್ತೆ. ಇದು ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಇನ್ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಇನ್ಸಾಲ್ವೆಂಟ್ ಯಾರಿಲ್ಲಿ? ಸಿ ಅಲ್ವಾ? ಸಿಸ್ ಕ್ಯಾಪಿಟಲ್ ಅಕೌಂಟ್ ಇನ್ಸಾಲ್ವೆಂಟ್ ಪಾರ್ಟ್ನರ್. ಹಾಗಾದರೆ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಓಲ್ಡ್ ಕ್ಯಾಪಿಟಲ್ ಆಫ್ ಸಿ ಅಲ್ವಾ? ಓಲ್ಡ್ ಸಿನ ಓಲ್ಡ್ ಕ್ಯಾಪಿಟಲ್ ಎಷ್ಟಿದೆ? ಹಿಯರ್ ಸಿ ಓಲ್ಡ್ ಕ್ಯಾಪಿಟಲ್ 3,000 ಇದೆ. ಸೊ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 3,000. ಸೊ ಹಿಯರ್ 3,000. ಓಕೆ, ನೆಕ್ಸ್ಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಲ್ಡ್ ಲಾಸ್ ಎಷ್ಟಿದೆ? 4,000. ಅವ್ರದ್ದಷ್ಟೇ ಅಲ್ವಾ? ಎ ಆ್ಯಂಡ್ ಬಿದಷ್ಟೇ ಎಷ್ಟು ಬರುತ್ತೆ? ಈ ಸಿಗೂ ಬಂದಿರುತ್ತೆ. ನೆಕ್ಸ್ಟ್ ಟು ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಲಾಸ್ ಅಲ್ವಾ? ರಿಯಲೈಸೇಷನ್ ಲಾಸ್ ಎಷ್ಟಿದೆ? 2,000. ಅವ್ರಿಗೆ ಎಷ್ಟಿತ್ತು? ಇವನಿಗೂ ಅಷ್ಟೇ ಇರುತ್ತೆ. ಓಕೆ, ನೆಕ್ಸ್ಟ್ ಬೈ ಎಸ್ ಕ್ಯಾಪಿಟಲ್ ಅಕೌಂಟ್. ಎ ಎಷ್ಟು ಕೊಟ್ಟಿದ್ದಾನೆ? ಬೈ ಬಿಸ್ ಕ್ಯಾಪಿಟಲ್ ಅಕೌಂಟ್. ಇದನ್ನೇನಂತ ಕರೀತಾರೆ? ಕ್ಯಾಪಿಟಲ್ ಡೆಫಿಷಿಯನ್ಸಿ. ಕ್ಯಾಪಿಟಲ್ ಡೆಫಿಷಿಯನ್ಸಿ ಅಂತ ಹೇಳಿದ್ರೆ ಏನಿದು? ಕ್ಯಾಪಿಟಲ್ ಡೆಫಿಷಿಯನ್ಸಿ ಅಂತ ಹೇಳಿದ್ರೆ ಈ ಶೇರ್ ಮಾಡ್ಕೊಂಡಿರ್ತಾರೆ. ಎನ ಸಿನ ಕ್ಯಾಪಿಟಲ್ ಅನ್ನು ಏನು ಮಾಡ್ಕೊಂಡಿರ್ತಾರೆ? ಎ ಮತ್ತು ಬಿ ಶೇರ್ ಮಾಡ್ಕೊಂಡಿರ್ತಾರೆ ಅಲ್ವಾ? ಎಷ್ಟು ಶೇರ್ ಮಾಡ್ಕೊಂಡಿರ್ತಾರೆ ನೀವು ಆಲ್ರೆಡಿ ನೋಡಿದಿರಿ. ಸೊ ನೋಡಿ ಇನ್ನೊಮ್ಮೆ ಇದೇ ಅಮೌಂಟ್ ನೋಡಿ. ಸಿಸ್ ಕ್ಯಾಪಿಟಲ್ 3,000 ಇತ್ತಲ್ವಾ? ಸೊ ಎ ಏನು ಮಾಡ್ತಾನೆ? 2,000 ಕೊಡ್ತಾನೆ ಆ್ಯಂಡ್ ಬಿ ಏನು ಮಾಡ್ತಾನೆ? 1,000 ಕೊಡ್ತಾನೆ. ಸೇಮ್ ಅಮೌಂಟ್. ಇದನ್ನೇನಂತ ಕರೀತಾರೆ? ಕ್ಯಾಪಿಟಲ್ ಡೆಫಿಷಿಯನ್ಸಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಹಂಚ್ಕೋತಾರಲ್ವಾ? ಎ ಏನು ಮಾಡ್ತಾನೆ? 2,000 ಆ್ಯಂಡ್ ಬಿ 1,000. ಸೊ ಸೇಮ್ ಅಮೌಂಟ್ ಎಗೆ ಬಿಗೆ ಬರಿಬೇಕಾಗತ್ತೆ. ಸೊ ಇಲ್ಲಿ ಎ ಎಷ್ಟು ಕೊಡ್ತಾನೆ? 2,000 ಆ್ಯಂಡ್ ಬಿ 1,000 ರೈಟ್. ಇವಾಗ ಬೋತ್ ದಿ ಸೈಡ್ ಟೋಟಲ್ ಮಾಡಬೇಕಾಗತ್ತೆ. ಎಷ್ಟು ಬರುತ್ತೆ? 6,000 ಆ್ಯಂಡ್ ಹಿಯರ್ ಆಲ್ಸೋ 6,000 ಬರುತ್ತೆ. ಸೊ ಇವಾಗ ಸಿಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಗುತ್ತೆ. ಇನ್ಸಾಲ್ವೆಂಟ್ ಪಾರ್ಟ್ನರ್ನ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಗುತ್ತೆ. ಇನ್ನೊಮ್ಮೆ ನೋಡಿ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಓಲ್ಡ್ ಕ್ಯಾಪಿಟಲ್ 3,000. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಓಲ್ಡ್ ಲಾಸ್ 4,000. ಟು ರಿಯಲೈಸೇಷನ್ ಅಕೌಂಟ್ ಲಾಸ್, ರಿಯಲೈಸೇಷನ್ ಅಲ್ಲಾದಂಥ ಲಾಸ್ 2,000. ನೆಕ್ಸ್ಟ್ ಬೈ ಎಸ್ ಕ್ಯಾಪಿಟಲ್ ಅಕೌಂಟ್ 2,000 ಕೊಟ್ಟಿದ್ದಾನೆ. ಬಿಸ್ ಕ್ಯಾಪಿಟಲ್ ಅಕೌಂಟ್ 1,000. ಕ್ಯಾಪಿಟಲ್ ಇತ್ತಲ್ವಾ? ಇವನ ಕ್ಯಾಪಿಟಲನ್ನು ಇವರಿಬ್ಬರು ಹಚ್ಕೊಳ್ತಾರೆ. ಸೊ ಎ ಎಷ್ಟು ಕೊಡ್ತಾನೆ? 2,000 ಆ್ಯಂಡ್ ಬಿ 1,000. ಇದೇನಾಗುತ್ತೆ? ಸಿಸ್ ಕ್ಯಾಪಿಟಲ್ ಅಕೌಂಟ್ ಇನ್ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಕ್ಲಾಸ್ ಕ್ಯಾಶ್ ಅಕೌಂಟ್ ಅನ್ನ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು.